ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಪಾಕಿಸ್ತಾನ ಎಂಟ್ರಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ರೇಲ್ಗೆ ಪಾಕ್ ಪರಮಾಣು ದಾಳಿಯ ಧಮಕಿಯನ್ನು ಹಾಕಿದೆ ಅನ್ನುವಂತಹ ವಿಚಾರ ಹೊರಬರ್ತಾ ಇದೆ. ಇರಾನ್ನ ಬೆನ್ನಿಗೆ ನಿಂತಿದೆ ಪಾಕಿಸ್ತಾನ ಅನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಇಸ್ರೇಲ್ನ ಮೇಲೆ ಪರಮಾಣು ಬಾಂಬು ದಾಳಿಯ ಬೆದರಿಕೆಯನ್ನ ಪಾಕಿಸ್ತಾನ ಒಡ್ಡಿದೆ. ಇನ್ನೂ ಪಾಕಿಸ್ತಾನ ಭಾರತ ಮಾಡಿರುವಂತಹ ದಾಳಿಯಿಂದಲೇ ಸುಧಾರಿಸಿಕೊಂಡಿಲ್ಲ. ಅಂಥದ್ರಲ್ಲಿ ಇರಾನ್ನ ಬೆನ್ನಿಗೆ ನಿಲ್ಲೋದಕ್ಕೆ ಹೋಗಿದೆಯಂತೆ. ಪರಮಾಣು ದಾಳಿ ಹಾಕಿಬಿಡ್ತೀವಿ ಅಂತ ಹೇಳಿ ಗೊಡ್ಡು ಬೆದರಿಕೆಯನ್ನು ಅಲ್ಲೂ ಕೂಡ ಒಡ್ಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ನೋಡಿ, ಮೂಲಭೂತವಾದಿಗಳ ಕೈಯಲ್ಲಿ ಈ ರೀತಿಯ ನ್ಯೂಕ್ಲಿಯರ್ ವೆಪನ್ಸ್ಗಳು ಸಿಗಬಾರ್ದು ಅಂತಲೇ ಇಸ್ರೇಲ್ ಈ ರೀತಿಯ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಇರಾನ್ ಹೇಳ್ಕೊಂಡು ಬರ್ತಾ ಇತ್ತು, ಮಧ್ಯಪ್ರಾಚ್ಯವನ್ನು ಆಳ್ತೀವಿ ನಾವು ಅನ್ನೋದು. ಅದರ ಜೊತೆಗೆ ಅಮೇರಿಕಾಗೆ ಟಕ್ಕರ್ ಕೊಡೋದು, ಮಧ್ಯಪ್ರಾಚ್ಯದಲ್ಲಿ ಒಂದು ಪ್ರಬಲ ರಾಷ್ಟ್ರವಾಗಿ ನಿಲ್ಲೋದು ಇರಾನ್ನ ಕನಸಾಗಿತ್ತು. ಅದೆಲ್ಲವೂ ಕೂಡ ಇಸ್ರೇಲ್ ಧೂಳಿಪಟ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಜಗತ್ತು ಎರಡು ಹೋಳಾಗ್ತಾ ಇದೆ. ಇಸ್ರೇಲ್ನ ಪರವಾಗಿ ಅಮೇರಿಕ ನಿಂತಿದೆ, ಯುರೋಪಿಯನ್ ಕಂಟ್ರಿಗಳು ನಿಂತಿದೆ. ಮತ್ತೊಂದು ಕಡೆ ಈ ಇರಾನ್ನ ಪರವಾಗಿ ಚೀನಾ, ರಷ್ಯಾ, ಪಾಕಿಸ್ತಾನ ಸೇರಿದಂತೆ ಹಲವು ರಾಷ್ಟ್ರಗಳು ನಿಲ್ಲುವಂತಹ ಕೆಲಸ ಆಗ್ತಾ ಇದೆ. ಹಾಗಾಗಿ ಈ ಪರಿಸ್ಥಿತಿ, ಈ ಸಿಚುಯೇಷನ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ, ಈಗಿರುವಂತಹ ಯಕ್ಷ ಪ್ರಶ್ನೆ. ಮೂರನೇ ಮಹಾಯುದ್ಧಕ್ಕೆ ಈ ಎರಡು ರಾಷ್ಟ್ರಗಳ ನಡುವಿನ ಸಂಘರ್ಷ, ಯುದ್ಧ ವೇದಿಕೆಯನ್ನು ಕಲ್ಪಿಸಿಕೊಟ್ಬಿಡುತ್ತಾ ಅನ್ನುವಂತಹ ಆತಂಕ ಈಗ ಜಗತ್ತಿನಲ್ಲಿ ಮನೆ ಮಾಡ್ತಾ ಇರುವಂತಹದ್ದು.